ಹಂಗ ನನ್ನ ಮಗಳು ಪಾಪ ಅಲ್ಲಿಂದ ಬಂದ್ ರಗಡಾಗಿರ್ತೈತಿ. ಒಟ್ಟು ನಿಂಬೆ ಹಣ್ಣಿನ ಪಾನಕ ಮಾಡು, ಒಟ್ಟು ಮಾಡಿ ಬ್ರಿಡ್ಜ್ನಾಗ ಇಡು, ಕೋಡಾಗ್ಲಿ. ಕೋಡಾಗ್ಬೇಕು ಅಲ್ರಿ ಅತ್ತಿಯರ, ಎತ್ತಿನ ಕೋಡಾಗ್ಬೇಕ ಎಮ್ಮಿ ಕೋಡಾಗ್ಬೇಕ? ಕೋಡಾಗ್ಬೇಕ ಅನ್ನಕತ್ತೀರಲ್ಲ. ತಣ್ಣಗೆ ಜುಣು ಜುಣು ಆಗ್ಲಿ ಎಂದೆ. ಜುಣು ಜುಣು ಹೆಂಗಕತ್ರಿ ಅತ್ತಿಯರ? ಫ್ರಿಜ್ ಚಾಲು ಇದ್ರಾಕತಿ, ಫ್ರಿಜ್ ಬಂದ್ ಮಾಡಿಸಿ ನೀವು ವಾರ ಆತ. ಏನಂತ ಪಟಕ್ನ ಚಾಲು ಮಾಡಲ್ಲ, ಅದೇನು ಒಂದು 3 ದಿನ ತಗೋತನ ಚಾಲು ಆಗಕ್ಕೆ. ಪಟಕ್ನ ಚಾಲು ಆಕತಿ, ತಣ್ಣಗಾಕತಿ. ಆಮೇಲೆ ತಣ್ಣಗಾಗಿಂದ ನನ್ನ ಮಗಳು ಹೋಗೋ ಮಟನು ಚಾಲೂನೇ ಇಡೋದನ್ ಫ್ರಿಜ್. ಆಕೆ ಹೋಗಿಂದ ಬಂದ್ ಮಾಡ್ಬಿಡು, ಕರೆಂಟ್ ಬಿಲ್ ಸುಳ್ಳ ಭಾಳ ಬರ್ತೈತಿ. ಅಲ್ರಿ ಅತ್ತಿಯರ, ನಿಮ್ಮ ಮಗಳೇನು ಕರೆಂಟ್ ಬಿಲ್ ಕಟ್ಟೋಕಳ? ನಮ್ಮ ಮನಿದು ಫ್ರಿಜ್ ಚಾಲು ಇಡನ್ನಕತ್ತೀರಲ್ಲ ನೀವು. ಕರೆಂಟ್ ಬಿಲ್ ನಾವ ಹೋದಿಲ್ರಿ ಕಟ್ಟೋರು, ಅದಕ್ಕೆ ಬ್ಯಾಡ ಸುಮ್ಮನಿರ್ರಿ. ಈಗ ಬೇಕಾದ್ರೆ ಒಂದು ಈಟ್ ಚಾಲು ಮಾಡಿ ಅದನ್ನ ಕೋಡಾಗಿಂದ ಬಂದ್ ಮಾಡ್ಬಿಡ್ತೇನೆ. ಯಾಕಲೆ ಆಕೆ ಕಟ್ಟಬೇಕು? ಮೊನ್ನೆ ನೀವೇ ಅಂದ್ರಲ್ಲ, ಮತ್ತೆ ನಾನು ಮೊನ್ನೆ ನಮ್ಮ ಅವ್ವ ಬಂದಾಳ ತಡಿ ಅಂತ ಪಾನ್ಕನ ಫ್ರಿಜ್ನಾಗ ಇಡಾಕೊಂಡ್ರೆ ನಿಮ್ಮ ಅವ್ವ ಕಟ್ತಾಳನ ಕರೆಂಟ್ ಬಿಲ್ನ? ಎದಕ್ಕೆ ಚಾಲು ಮಾಡ್ತಿದ್ದನ ಅಂದ್ರಲ್ಲ, ಮತ್ತೆ ಅದಕ್ಕೆ ನಿಮ್ಮ ಮಗಳು ಕಟ್ತಾಳ ಅಂತ ಕೇಳಿದೆ. ಮತ್ತೆ ನಾನು ಒಂದ್ನ್ಯಾಯ, ನಿಮ್ಮ ಮಗಳಿಗೆ ಒಂದ್ನ್ಯಾಯ, ನಾವು ನಮ್ಗ ಒಂದ್ನ್ಯಾಯ, ನಮ್ಮ ಅವ್ವ ತರ ನ್ಯಾಯ. ಒಂದ್ನ್ಯಾಯನ ನಾಯಿನ ಅದು ಹಾಳಾಗಿ ಹೋಲಿ. ಹೋಗ ಎಟ್ಟಕ್ ಮಾಡ್ತಿ? ನಾ ಹೋಗಿ ಮಾಡ್ತೀನಿ, ನೀವು ಹಿಂಗೆ ಗಜ್ಗವ್ರಿ ಹೆಂಗೆ ಕುಂತು ಬಿಡ್ರಿ. ಮತ್ ನಾಯನ್ ತಕ್ಕಡೈ ಮುಕ್ಕಳ 3 ರೂಪಾಯಿ ಅಂತ ಕುಣಿಲೇನ? ಅತ್ತಿಯರ, ನಾ ಹಂಗೆ ಅಂದೇನ್ರಿ. ಒಂದಿಟ್ಟು ಏನಾರ ಬಂದು ಕೆಲಸ ಮಾಡ್ಬಾರ್ರಿ ಒಳಗೆ. ನಾವು ಒಬ್ಬಿಕೆ ಏನಂತ ಮಾಡ್ಲಿ? ನನ್ನ ಕೈಲಿ ಎಟ್ಟಕದಟ್ಟು ಮಾಡಕ್ಕೆ ನೋಡ್ರಿ. ಮತ್ತೆ ನನಗೆ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಕೇಳಿದ್ರೆ ನಾ ಮತ್ತೆ ಬಗ್ಗಕ್ಕೆಲ್ಲ. ಮತ್ತೆ ನನಗೂ ಸಾಕಾಗೈತತ್ತಾಗ ನಿಮ್ಮ ತಾಯಿ ಮಗಳ ದೌರ್ಜನ್ಯ ತಡ್ಕೊಂಡತ್ತಾಗ ಸುಮ್ಮನೆ ಇರ್ತೇನೆ ಅಂತೇಳಿ. ಆಮೇಲೆ ನೋಡ್ರಿ ಅತ್ತಿಯರ, ನಾ ಈಗ ಹೇಳಾಕತ್ತೇನ್ರಿ ಅತ್ತಿಯರ, ನಿಮ್ಮ ಮಗಳು ಬಂದಿಂದ ಅದನ್ನ ಮಾಡು ಇದನ್ನ ಮಾಡು, ಆನಿ ಮಾಡು, ಒಂಟಿ ಮಾಡು, ತಾಲಿಪಟ್ಟಿ ಮಾಡು, ಇದು ಉಪ್ಪಿಟ್ಟು ಮಾಡು, ಅವಲಕ್ಕಿ ತಿಂತಾಳಂದ್ರೆ ಅವಲಕ್ಕಿ ಮಾಡು, ಬಿರಿಯಾನಿ ಮಾಡು, ಇಂಥವು ಮಾಡು ಅಂಥವು ಮಾಡು ಅಂತ ಹೇಳಂಗಿಲ್ಲ ನೋಡ್ರಿ ಅತ್ತಿಯರ. ನಾ ಏನು ಅಡಿಗೆ ಮಾಡ್ತೇನೆ ಸುಮ್ಮನೆ ತಿಂದು ಹೇಳ್ಬೇಕು ಅದನ್ನ. ಯಾಕ ಬಿಡಾಡಿ ಬಾಳನ ಮಾತಾಡಕತ್ತೀಯಲ್ಲ? ಬರ್ರಿ ನನ್ನ ಮಗ ಬರ್ರಿ. ಯಾಕ ಬಾಳ ಉಟ್ಬಿಟ್ಟ ನಲ್ಲಿ ಹೆಂತಿನ? ಏನ್ ಹೇಳ್ಕೊಟ್ಟಿಯೋ? ಏನ್ ಹೆಂತಿ ಮಾತಾಡಿದ್ರು ಮಾತಾಡಂತ ಸುಮ್ ಬಿಟ್ಟಿಯೋ ಅಂತ ಕೇಳ್ತಾನೆ ಅವನ್ನ. ಯಾಕ ಬಾಳ ಆತಾಳ ನಿಂದ ಸುಮ್ಮನಿದ್ದಂಗ. ಅಲ್ಲ ಮತ್ತ ಊರ್ಲಿಂತ ಬಂದೈತಿ ಹುಡುಗಿ ಅಂದ್ರೆ ಮತ್ತೆ ಏನಾರ ತಿನ್ನೋದನ್ನ ಮಾಡಿ ಕೊಡ್ತೀಯೋ? ಏನ್ ನೀ ಮಾಡಿಟ್ಟಿದ್ದನ್ನ ತಿಂದೆ ಹೋಗ್ಬೇಕಾಕಿ? ನನಗೂ ಗೊತ್ತಾಕಿತ್ರಿ ಅತ್ತಿಯರ, ಊರಿಂತ ಬಂದವ್ರಿ ರುಚಿಯಾಗಿ ಮಾಡ್ಬೇಕಂತೇಳಿ ರುಚಿಯಾಗಿ ಮಾಡ್ತೀನಿ. ಆದ್ರೆ ನೀವು ಅದನ್ನ ಮಾಡಿದನ್ನ ಮಾಡಂತ ಹೇಳಂಗಿಲ್ಲ ನೋಡ್ರಿ. ನಂಗೆ ಎರಡೆರಡು ಥರ ಮಾಡ್ಕೊಂತ ಕುಂದ್ರಕ್ಕೆ ಆಗಿಲ್ಲ ನಂಗೆ. ನಿಂಗೆ ಯಾರು ಎರಡೆರಡು ಥರ ಮಾಡಂದ್ರು? ನೀ ಅಡಿಗೆ ಮಾಡಬೇಡ, ನಾನು ಆಕೆ ಏನು ತಿಂತ ಕೇಳ್ಕೊಂಡು ನಾ ಮೊದಲೇ ಹೇಳ್ಬಿಡ್ತೇನೆ ನಿಂಗೆ, ಅದನ್ನ ಮಾಡಿಬಿಡು. ಅದು ಹೋಟೆಲ್ನಾಗ ನಾವು ಒಂಥರ ಕುಕ್ ಆಗಿಬಿಟ್ಟ ನೋಡ್ರಿ, ಕುಕ್ ಹಾಕತ್ತೆ ಬಿಟ್ರಿ ನನ್ನ. ನೀವು ಅಪ ಗಿರಾಕಿಗಳು ಆರ್ಡರ್ ಮಾಡ್ದಂಗೆ ಮಾಡ್ರಿ, ನಾನು ತಂತಂತಂದ ಸಪ್ಲೈ ಮಾಡ್ತೀನಿ. ಎಷ್ಟು ಮಾತಾಡ್ತಾ ನೋಡಿ ಬಿಡಾಡಿ. ಅಲ್ಲ ನಿಮ್ಮ ಅವ್ವ ಬರಾಕತ್ರ ಮನಿ ಎಲ್ಲ ಗಮ್ಗುಡಿಸಿರ್ತಿ, ಹಂಗ ಅಂದೈತಿ ಅದನ್ನ ಮಾಡ್ಲೇ ಇದನ್ನ ಮಾಡ್ಲೇ, ಹಾಲಾಕ್ಲೆ ತುಪ್ಪಾಗರಿಲೆ ಏನ್ ನೋಡ್ಬೇಕು ಸಂಭ್ರಮ. ಹಬ್ಬದಾಗ ಮಾಡೋದಿಲ್ಲ ಅಷ್ಟು ಕೆಲಸ. ನೀನು ಅಷ್ಟು ಕೆಲಸ ಮಾಡ್ತಿರ್ತೀನಿ. ನಿಮ್ಮ ಅವ್ವ ಬರೋ ಹೊತ್ನ್ಯಾಗ ಅವಾಗ ನಾನು ಹಿಂಗ ಅಂತೇನೆ, ಯವ್ವ ಇವ್ ನನ್ನ ಕಂದ ಬಾರ ಯವ್ವ ಇಲ್ಲೇ ಕುಂತೇನೆ ಬಾ. ಬಾರ ಬೆಲ್ಲ ಹೊಡಿ ಕಲ್ಲಿನಂಗೆ ನಿಮ್ಮವ್ವ ಪಡ್ಸಾಲೆ ಆಗ ಕುಂತಾಳ ಬಾ. ಸುಮ್ಮನಿರ್ಲೇ ಇರಿ. ಇಷ್ಟಕೊಂಡ ವಜ್ಜಿ ಹೊತ್ಕೊಂಡ್ ಬಂದಿರಿ. ಯವ್ವ ನಡ ಹೋತೋ ಮಾರಾಯ. ಯವ್ವ ಅಲ್ಲಿಂದ ಕತ್ತಟ್ಟರಂಗ ಎತ್ಕೊಂಬಂದು ರಗಡಾತ್ ನೋಡು. ಅತ್ತಿಯರ, ಈ ಬ್ಯಾಗ್ನಾಗ ಏನಿಲ್ಲ, ಒಂದ ಡಬ್ಬಿ ಐತಿ. ಇದಕ್ಕ ನೀವು ಏನ್ ಹಂಗ ಆಕಾಶನ ಕಳಿಸ್ಬಿತ್ತ ನಂಗೆ ಈ ನಮ್ನಿ ಚೀರಾತಿರಲ್ಲ. ಪಾಪ ನನ್ನ ಮಗಳು ಅಲ್ಲಿಂದ ಹಿಡ್ಕೊಂಡ್ ಬಂದಿತ್ತ ಇರಿ, ಅದಕ್ಕೆ ಹೇಳಿದೆ ಸರ್ಕೋಯ್ತಾಳ. ಆರಾಮದಿಯಲ್ಲತ್ತ? ಅದಕ್ಕೆ ಆರಾಮದೇನ್ರಿ, ನೀವು ಆರಾಮದಿರಲ್ರಿ? ಆರಾಮಗಳ ಕುಂದ್ರ ಬರುವ. ಹೆಂಗದಿವ? ಆರಾಮದೀನ? ನಿಮ್ಮ ಅತ್ತಿ ಮಾವ ನಿನ್ ಗಂಡ ನಿನ್ ಅಯ್ಯೇ ನನ್ನ ಮೊಮ್ಮಗಂತಾರಲಿಲ್ಲಲ್ಲ ನೀನು, ಹಂಗ ಬಂದಿ? ಯವ್ವ ಎಲ್ಲರೂ ಆರಾಮದಾರ. ನಿನ್ ಮೊಮ್ಮಗನ್ ಸಾಲಿತ್ತು, ಅದಕ್ಕೆ 2 ದಿನ ಬಿಟ್ಟು ಬರ್ತೀನಿ ನಾನು. ಅಯ್ಯವ್ವ ಏನ್ ದೊಡ್ಡ ಎಮ್ಮಿ ಬೋಳಸ್ ಕಲಿಯಾಕತ್ತಿದ್ದಿತ್ತ ನನ್ನ ಮೊಮ್ಮಗ, ಅದನ್ನ ಕರ್ಕೊಂಡ್ ಬರ್ಲಾರ್ದ ಹಂಗ ಬಂದಿಯಲ್ಲ. ನನಗರಾದ್ರ ಮಾರಿ ನೋಡ್ಲಿಕ್ಕಂದ್ರೆ ಒಟ್ಟ ಸಮಾಧಾನ ಆಗೋದಿಲ್ಲ. ನೀ ಇದ್ರ ಬೇಷಿ ಅಲ್ಲೇ ಬಿಟ್ಟು ಬಂದಿಯಲ್ಲ ಹುಡುಗನ್ನ. ರೀ ಹೋಗ್ರಿ, ಒಟ್ಟು ನನ್ನ ಮೊಮ್ಮಗನ್ ಕರ್ಕೊಂಡ್ ಬಂದ್ಬಿಡೋಗ್ರಿ. 2 ಸತ ಬಾಯಿಗೆ ಹೋದ್ನಂದ್ರೆ ಈಗ ಇಲ್ಲೇ ಐತೆನ ಅದು ಹೋಗಿ ಕರ್ಕೊಂಬರಾಕ. ಮತ್ತೊಂದು ತಾಸು ದಾರಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರಾಕ. ಅವ್ರ ಅಪ್ಪಗೆ ಫೋನ್ ಹಚ್ಚು ತಂದ್ಬಿಡಾಕ ಹೇಳ, ತಂದ್ಬಿಡ್ತಾನ. ಹೆಂಗಿದ್ರು ಬಸ್ ಫ್ರೀ ಅದಾವು, ಇಲ್ಲಿ ಕುಂತರ ಮಾಡೋದೇನೈತಿ ನೀನು? ಹೋಗು ಸೀದಾ ಹೋಗು, ಮೊಮ್ಮಗನ್ ಕರ್ಕೋ ಎತ್ಕೊಂಡು ಓಡಿ ಬಾ. ಅಲ್ಲಿ ಮಠ ಹೊತ್ತು ಮನಿಯಾರ ತಣ್ಣಗಿರ್ತೈತಿ. ನಾನು ಒಟ್ಟು ಹೊಲ್ದ ಕಡೆ ಕೆಲಸ ಐತಿ, ಹೋಗಿ ಬರ್ತಾನೆ. ನೋಡುವ ನನ್ನ ಪರಿಸ್ಥಿತಿ ಮನಿ ಒಳಗೆ ಏನೈತೆ ಅಂತ ನೋಡ ಮಗಳ. ನನಗೆ ಯಾರು ಕಿಮ್ಮತ್ತ ಕೊಡುದಲ್ಲ ಬಾಯವ್ವ. ಈ ಕೆರದಾಳ ಸೊಸಿ ತಲೆ ಮ್ಯಾಗ ಮೆಣಸಿನ ಹಿಂಡಿ ಒಂದ್ ಅರಿತಾ ನೋಡಂಗ. ಹತ್ತಿ ಕುಂದಿರ್ತಾ ತಲೆ ಮ್ಯಾಗ. ಗಂಡ ನೋಡಿದ್ರು ನೋಡ್ಲಾರ್ದಂಗ ಇರ್ತಾನ. ನನ್ನ ಮಗ ಏನು ಕೇಳುದಿಲ್ಲ. ಈಕಿದ ಆಡಾಡ್ತಾ ಆಗ್ಬಿಟ್ಟತಿ ಮನಿ ಒಳಗ ಈರಿದು. ಅವ್ರವ್ ಬಂದ್ಲಂದ್ರ ನೋಡಕ್ ಮನ್ ತುಂಬಾ ಹಾರಾಡ್ತಿರ್ತಾಳ ರತ್ನ ಪಕ್ಷಿ ಹಂಗ. ಈಕಿದೊಂಥರ ಆಡಾಡ್ತಾತ. ಇವ್ ಗಂಡ ಅಲ್ಲ ದಂಡ ಪಿಂಡ. ನಿಮ್ಮಪ್ಪಂದು ವಾಲಿ ಎತ್ತಿತ್ತ ಬರೀ ಸೊಸಿ ಕಡೆನ ಬಗ್ತಾನವ. ಬರೇ ಸೊಸಿ ಅಂತಾನ. ಏಂತಂದ್ರ ಕಿಮ್ಮತ್ತಿಲ್ಲ. ಗಿಡ್ಮುಳಿ ನ್ಯಾಯದ ಪರ ಬಗ್ತೇನ್ಲೇ ನಾನು. ಸಾಕು ಬಗ್ಬೇಡ್ರಿ, ನಡ ನೋವು ಬಂದಿತ್ತು, ಎದ್ದು ಕುಂದ್ರಿ. ಯವ್ವ ಈಗ ಜಗಳ ಮಾಡ್ಬೇಡ್ರಿ, ಸುಮ್ಮನೆ ಆಗ್ರಿ. ಹೊಲ್ಬಿಡವ ಪಾಪ ಅಪ್ರೂಪಕ್ಕೆ ಬಂದಿರ್ತಿ. ನಾವ್ ಯಾಕೆ ನಮ್ದಂಗ ಇದ್ದಿದ್ದ ದಿನ ಹೊತ್ತೊಂಡ್ರ ರಾಡಿ ಮನ್ಯಾಗ ಇರ್ತಿಯಲ್ಲ 1-2 ದಿನ ನೋಡುವಂತಿ ನನ್ನ ಹಣೆ ಬಾರನ. 2 ದಿನ 15 ದಿನ ಇರ್ತೀರಿ, ಬೇಕಾದಂಗ ನೋಡ್ರಿ. ಆಕೆ ನೋಡ್ತಾಳ, ನೀ ನೋಡ್ಕೊಂತ ನಿಂತಿದ್ ಸಾಕು. ಹೋಗೋಟು ನಿಂಬೆ ನೀನ್ ಪಾನಕ ಮಾಡಂದಿದ್ನಲ್ಲ, ಮಾಡಿದೇನ ಬಿಟ್ಟೆ. ಹೋಗೋಟು ತಂದು ಕೊಡು. ಬ್ರಿಡ್ಜ್ನಾಗ ಇಟ್ಟೇನೇ ಇಲ್ಲ ಮತ್ತೆ? ಬುರ್ಜ್ನಾಗ ಇಟ್ಟಂತ ತಗೋರಿ.
ನನ್ನ ಮೊಮ್ಮಗ ಬಂದಿದ್ರೆ ಬೇಸಕ್ಕಿತ್ತು, ಆದ್ರೂ ಏನ ಅನ್ನ ನೀನು ಅಲ್ಲೇ ಹಿಂಗೆ ಬಿಟ್ಟು ಬರಬಾರ್ದಲ್ಲ ಮೊಮ್ಮಕ್ಕಳನ್ನ. ನೀನು ಅಮ್ಮಗಳಿಗೆ ನೋಡೋದ ಒಂದು ಆಸೆವಾದ ಅಲ್ಲ, ಅದ್ರಾಗ ಹೋಲಿ ಮಕ್ಕಳನ್ನ ತಾಯಿಗಳು ಜೊತೆಗೆ ತೊಗೊಂಡು ಅಡ್ಡಾಡ್ಬೇಕು. ಹಂಗೆ ಬಿಟ್ಬಿಟ್ಟು ಹೋದ್ರೆ ಹೆಂಗಲಿ ಅದು? ಯವ್ವ ನಮ್ಮ ಮತ್ತೆ ಒಬ್ಬೇಕಿವ ಯವ್ವ, ಏನು ಮಾಡ್ಬೇಕು ನಾನು? ಒಟ್ಟ ಕಳ್ಸಂಗಿಲ್ಲ. ಮೊಮ್ಮಗನ ಎಲ್ಲೆಲ್ಲೆಲ್ಲೆಲ್ಲಿ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ 2 ದಿನ ಬಿಟ್ಟು ಕಳಿಸ್ತಂತ ತಗೋ ಅಂದ್ಲು. ಮತ್ತೆ ಇರೋದ ಒಂದು 4 ದಿನ ಇದ್ರಾತಂತ ಬಂದೆ. ಮತ್ತೆ 2 ದಿನ ಬಿಟ್ಟು ಕಳ್ಸಿದ್ರೆ ಒಂದು 2 ದಿನ ಇರ್ತಾನ ತಗೋ ಬಂದು. ಆಕೆ ಕಳಿಸ್ಲಿಲ್ಲ ಅಂದ್ರೆ ಏನು ಬಲವಂತ ಹೇಳ್ಕೊಂಬರ್ಲಿ ನಾನು? ತಗೋರಲ್ಲತ್ತ ಪಾನ್ಕ ತೋರ್ ಮಾವ್ರ ಬಿಡ್ರಿ ಪಾನ್ಕ. ಆಕೆ ಕಳಿಸ್ಲಿಲ್ಲಲ್ಲ ಅದಕ್ಕೆ ಬಿಟ್ಟು ಬನ್ನಿ ಬೇವ. ಆಕೆ ಬಿಟ್ಟು ಹಂಗೆ ಯಾಕೆ ಉರಿತಾಳ ಅಂತೇನೆ ನಾನು. ನಿನಗೆ ಗೊತ್ತಿಲ್ಲ ಹಿಡುತ್ತಾ ಇಟ್ಕೊಳ್ಳೋದು ಏನು ಉಂಡುರಿತಾಳ. ಯವ್ವ ಉಂಡುರಿ ಅಂದ್ರೆ ಪಾಸ್ ಉರಿತಾಳ ನಿಮ್ಮ ಮತ್ತೆ. ಅಲ್ಲ ನಾನು ನನ್ನ ಮೊಮ್ಮಗನ ನೋಡೋದು ಬೇಡನ? 3 ಹೊತ್ತು ಮನ್ಯಾಗ ಇಟ್ಕೊಂಡು ಕುಂತ್ರೆ ನನಗೂ ನನ್ನ ಮೊಮ್ಮಗನ ನೋಡ್ಬೇಕು. ಹಂಗ ಮಗಳು ಕೊಟ್ಟು ಕಳಿಸಿದ್ರೆ ಒಟ್ಟು ಎದ್ದು ಬರ್ತದ ಬಿಡು. 4 ದಿನ ಅಜ್ಜಿ ಮನ್ಯಾಗ ಅನ್ನೋದಿಲ್ಲ ನೋಡು, ಮುಂದೆ ಇಟ್ಕೋಬೇಕಂತಾಳ ಅಕ್ಕಿಗ. ಅದಲ್ಲಕ್ಕಿಗೆ ಏನಾರ ಹೇಳಿಗಿಳಿ ಕೊಟ್ಟಗಿಟ್ಟನಿ ಮೊಮ್ಮಗೆಲ್ ದೂರಕ್ಕನ ಅಂತ ಹೊಟ್ಟಬೇನಿ. ನಮಗೆ ಎದಕ್ಕೆ ಬೇಕಾಗೈತೆ ಯವ್ವ? ಏನೋ ಮೊಮ್ಮಗನ ನೋಡು ಪ್ರೀತಿಲೆ ಕೇಳ್ತಾನಿ. ಬರ್ಲಿ ಯಾವಾಗ ಸಿಗುತ್ತಾಳ ಆವಾಗ ಐತಕಿ ಗನ 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 ಉರಿತಾಳ ನೋಡಂಗ. ಅಯ್ಯೋ ಹೌದ್ರಿ ಅತ್ತಿಯರ, ಕೆಲವು ಅತ್ತಿಗಳು ಇರ್ತಾವಲ್ರಿ ಏನು ಉರಿತಾವ ಉಪ್ಪಿಲ್ದ ಉರಿತಾವ ನೋಡ್ರಿ ಅತ್ತಿಯರ. ಅನ್ನ ಒಂದು ಅಂಗಳದಾಗ ಆಡಂದ್ರೆ ಹೇಳ್ತೀನಿ ಹಿತ್ತಲ್ಲ ಆಗಾಡ್ತೇನಂತಾವ್. ಬಾಗಲಾಗರಿ ಮೋರಿ ಏನ ಸುಮ್ಮನೆ ನಿಂದ ಏಟೈತೆ ಎಷ್ಟು ಕೆಲಸ ಮಾಡು. ಅತ್ತಿಗಳು ಹೆಂಗಾರ ಯಾಕೆ ಉರಿವಲ್ವಾಕ? ಅಯ್ಯೋ ಅತ್ತಿಯರ ನೀವು ಬೈಯಾತಿದ್ರಲ್ಲ ಅದಕ್ಕೆ ನಾನು ಬೈದ್ನಪ್ಪ ಒಂದು ಮಾತು. ಅತ್ತಿಗಳು ಕರೆನ ಹಿಂಗೆ ಉರಿಬಾರ್ದು ಬಿಡ್ರಿ. ಸಿಟ್ಟು ಬರ್ತೈತಿ ಒಂದೊಂದ್ಸಲ. ಏನು ಮಾಡ್ಬೇಕ್ರಿ, ಕಾಲು ಹಿಡಿದು ನೆಲಕ್ಕೆ ಬಡಿಬೇಕು ಅನಿಸ್ತೈತಿ. ಸುಮ್ಮನೆ ಅನ್ಸರ್ಸ್ಕೊಂಡು ಹೋಗ್ತಿರ್ತೇವೆ. ಹೋಗ್ಲಿ ಬಿಡಬೇ ಯವ್ವ ಅಂದಂಗ ನಿನ್ ಸಲಾಗಿ ಏನ ತಂದೆನ್ ನಾನು. ಏನ್ ತಂದೆಯ ಮಗಳ? ಯವ್ವ ಅದ ಅಂತ ನಾನು ಇಲ್ಲಿಗೆ ಬರುವತ್ನೇ ನೀ ನನ್ನ ನೆನಪು ಮಾಡ್ಕೊಲಾರ್ದು ಏನ್ರ ತರ್ತೀಯನ? ತಡಿ ಕೊಡ್ತೇನೆ. ಹಾ ಉಂಡಿ ಹ್ಞೂ ನಿನಗಂತೆ ಮಾಡ್ಕೊಂಬಂದೇನಿ. ಪಂಚಮಿಯಾಗ ನಂಗೆ ಬರಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ಈಗ ಮಾಡ್ಕೊಂಬಂದ್ಬಿಟ್ಟೆ. ತುಂಬ ಅದಕ್ಕೆ ಹೇಳುದವ ಯವ್ವ, ಮನ್ಯಾಗ ಒಂದು ಹೆಣ್ಣು ಹುಟ್ಟಬೇಕು ಅನ್ನೋದು. ಹೆಣ್ಣು ಹುಟ್ಟಿದ್ರೆ ಅವಾಗೆಲ್ಲ ಹುಣ್ಣು ಹುಟ್ಟಿದಂಗೆ ಮನೆಗೆ ಅಂತಿದ್ರು. ಈಗ ಹೆಣ್ಣು ಹುಟ್ಟಿದ್ರೆ ಟೆನ್ಷನ್ನು ಅಂತಾರ. ಅಲ್ಲ 10 ಸನ್ಸಿಗೆ ಸಮ ಗೊತ್ತನು? ಇದು ಮೆಚ್ಚಬೇಕಾಗಿದ್ದು ಮಾತು ಬಿಡು. ಯವ್ವ ತಿನ್ರಿ ಅವ ಬೇಸನುಂಡಿ. ನಾನು ಹಂಗಾರೆ ಪಂಚಮಿಗೆ ನಾನ ಮಾಡಿಂದ ಕಾಂತನಂತ ಮಾಡಿದ್ದೆ ಬಿಡು. ಬೇಸಿ ನೀ ತಂದಿದ್ದು ರುಚಿ ಅದ ಉಂಡಿ ತಿಂತೇನೆ. ಹಂಗಾರೆ ನೋಡಿದ್ರೆ ಸಾಕು ಬಾಯ ನೀರು ಬರಾತಾವ. ಅವ್ವ ಮೊನ್ನೆ ಇದೈತಲ್ಲ ನನ್ನ ಸೊಸಿ ಇದ್ರವ್ವ ವಾ ಈ ಹೋದ ವರ್ಷ ಮತ್ತೆ ಈ ವರ್ಷ ಅಲ್ಲ ಮತ್ತೆ ಮೊನ್ನೆ ಅಂದ್ರು ವಾ ಉಂಡಿ ತಂದಿತ್ತು. ವಾ ಕಲ್ಲು ಬೆಂಜಿರುವ ಉಂಡಿ ಒಂದು ಬಾಯಾಗ ಇಡಕ್ಕಾಗ್ಲಿಲ್ಲ ನೋಡು. ಈಕಿನ ಸುತ್ತಿಗೆ ತಗೊಂಡು ಕುಟ್ಟಿ 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 ಜಿನ್ನೆ ಪುಡಿ ಮಾಡಿ ತಿಂದಾಳಿಕಿ. ನನಗಂತೂ ಒಂದು ಬಾಯಾಗಿಟ್ಟಿಲ್ಲ ಅಂತರು. ಅತ್ತಿಯರ ಆಗು ಮಟನು ತಿಂದಿರಲ್ರಿ ಅತ್ತಿಯರ? ಯಾವ ತಿಂದಾನೆ ಇರಿ ತಿನ್ನ ಮಟ ತಿಂದು ಹೆಂಗ ತೋರಿ ನೀವು? ಯಾವ ತಿನ್ವೆ? ಈ ನನ್ನ ಸೊಸಿ ಮುಂದೆ ಉಂಡಿ ಏನಾರ ಗಟ್ಟಿ ಐತಂದೆ ಅಂದ್ರೆ ನನ್ನ ಮಗಳ ಮರ್ಯಾದೆ ಹೊಕ್ಕತಿ, ಜೊತೆಗೆ ನಂದು ಹೊಕ್ಕತಿ. ಆಮೇಲೆ ತಿಂತಾನಂತ ಹೇಳಿ ಇಡೋದು ವಾಸಿ. ಇದು ಈಗ ಹೊತ್ತಾಗಿ ನಾಷ್ಟ ಮಾಡಿಬಿಟ್ಟಾನೆ, ಹಾಗಾಗಿ ಉಂಡಿ ತಿನ್ನಕ್ಕಾಗಲ್ತ. ಆಮೇಲೆ ತಿಂತಾನೆ. ಓ ಗಟ್ಟಿ ಐತಂಗಾರ. ಅತ್ತಿಯರ ಬಾಯಾಗ ಇಟ್ಕೊಂಡು ಹೊರಗೆ ತೆಗ್ದಿರಪ್ಪ, ಏನಾಗೋದಿಲ್ಲ. ತಿನ್ನಕ್ಕಾಗೋದಿಲ್ಲ ಅಂದ್ರೆ ಹೆಂಗ್ರಿ ಅತ್ತಿಯರ? ಒಂದು ಅರ್ಧನಾರ ತಿಂದು ಬೇಕಾದ್ರೆ ಇಡ್ರಿ, ಆಮೇಲೆ ನಿಮ್ಗೆ ಕೊಡ್ತೇನಂತ. ಹಂಗೆ ಅದು ಮಗಳು ತನ್ನ ಪ್ರೀತಿಯಿಂದ ಕೈಯಾಗ ಕೊಟ್ಟಾಳ. ಈಗ ತಿನ್ಲಿಕ್ಕಂದ್ರೆ ಆಕಿಗೆ ಬೇಜಾರಾಗೋದಿಲ್ಲ ಅನ್ರಿ ಅತ್ತಿಯರ? ತಿನ್ರಿ ಏನಾಗೋದಿಲ್ಲ, ಒಂದು ಉಂಡೆ ಅಲ್ಲ ತಿನ್ರಿ ಅತ್ತಿಯರ. ಈಗ ಮತ್ತೆ ನೀವು ಬಾಯಾಗ ಇಟ್ಕೊಂಡಿದ್ದನ್ನ ಹಂಗೆ ಇಟ್ರಿ ಎಂದ್ರದ್ದು ಯಾರು ತಿನ್ಬೇಕ್ರಿ ಅತ್ತಿಯರ? ಅದಕ್ಕೆ ಬಾಯಾಗ ಇಟ್ಕೊಳ್ಳೋಕ್ಕಿಂತ ಮುಂಚೆ ಹೊಟ್ಟೆ ತುಂಬಿದ್ ನೆನಪಾಗಿಲ್ಲ, ಬಾಯಾಗ ಇಟ್ಕೊಂಡ್ಮೇಲೆ ನೆನಪಾತ್ ಹೊಟ್ಟೆ ತುಂಬೈತಂತೇಳಿ. ಅದಕ್ಕೆ ಸುಮ್ಕಿರ್ ನೀನು, ಆಮೇಲೆ ತಿಂತಾನ ನಿಮ್ಮ ಮಾವ. ಏನು ನಾನು ಎಂಜ್ಲ ತಿನ್ಲಾರ್ದಲ್ಲ ಏನು ಮಾಡ್ಲಾರ್ದಲ್ಲ, ಅವ್ರು ತಿಂತಾರತೋ. ನೀ ಸುಮ್ಕಿರ್, ನೀ ಯಾಕೆ ಕೈ ಕೆಡ್ಸ್ಕೊಂತಿ? ಒಲ್ಲೋ ಮಾರಾಯ, ಯಾವ ತಿನ್ಬೇಕು ಉಂಡಿನ ತಗ. ಮತ್ತು ಪಂಚಮಿಯಾಗ ಅದ ಸ್ವೀಟ್ ಮಾಡಿ ತಲೆ ಹಿಡಿಸ್ತೀರಿ. ಅದ್ರಾಗ ಮತ್ತು ಇವು ತಿನ್ನಂದ್ರೆ ಬೇಕಂದ್ರೆ ಆಮ್ಯಾಗ ಒಂದು ತಿಂತೇನೆ. ಅದು ನೀ ಕಡ್ದಿಟ್ಟಿದ್ದು ನಾ ಯಾಕೆ ತಿನ್ಲಿ? ನನ್ನ ಮಗಳು ಇಷ್ಟಕೊಂಡ ಉಂಡಿ ಮಾಡ್ಕೊಂಬಂದಾಳ, ಅದ್ರಾಗ ಒಂದು ಏದಾರು ತೊಗೊಂಡು ತಿಂತೇನಂತ. ಈಗಂತೂ ನಾವು ಒಲೆ ನೀನ ತಿನ್ನದನ್ನು. ಆಮೇಲೆ ತಿಂತಾನೆ. ತಿನ್ನಬೇ, ನಿನಗಂತ ಮಾಡ್ಕೊಂಬಂದಿನಿ, ತಿನ್ನಬೇ. ತಿನ್ರಿ ಅತ್ತಿಯರ ತಿನ್ರಿ. ಹೆಂಗೆ ಮಾಡ್ತೀರಪ್ಪ? ಏನಾರ ಇಷ್ಟು ನಮ್ಮವ್ಗೆ ಹೇಳ್ಬಿಟ್ಟಿದ್ನಂದ್ರೆ ಇಷ್ಟೊತ್ತಿಗೆ 10 ಉಂಡಿ ತಿಂತಿದ್ಲು. ನಮ್ಮವ್ ನನ್ನ ಮ್ಯಾಗ ಅಷ್ಟು ಜೀವ. ನೋಡಲ್ಲ ಅತ್ತಿಗೆ ಹೆಂಗ ಅನ್ನತ್ತಾಳ. ನಾನು ನಿನಗಂತ ಮಾಡ್ಕೊಂಬಂದ್ರೆ ನೀವು ಉಂಡಿ ತಿನ್ಲಾರ್ದ ನನಗೆ ಅವಮಾನ ಮಾಡಕತ್ತಿ. ಅಲ್ಲ ಈಗ ದೊಡ್ಡದು ಭಾಳ ಐತಿದ್ ಉಂಡಿ, ನಾ ಕೈಯಾಗ ತಗೊಂಡಿದ್ದೆ. ಅವ್ವ ಒಂದೇ ಅಳತಿ ಮಾಡಿ ಇಂತವೆ ದೊಡ್ಡದು ಸಣ್ಣದ ಎಲ್ಲ ಒಂದೇ ಅಳತಿ ಅದ. ಅರ್ಧ ತಿನ್ ಹೋಲ್, ನಾ ಇನ್ನು ಅರ್ಧ ಬೇಕಾದ್ರೆ ತಿಂತೇನಂತ. ಆಮ್ಯಾಗ ಅರ್ಧನಾರ ತಿನ್ನ. ಇದೇನು ಧರ್ಮ ಸಂಕಟ ಇವತ್ತಾಗ. ತಿಂತಾನೆ. ಯವ್ವ ಈ ನಾಡಿ ಗಟ್ಟಿ ಐತಿ ಉಂಡಿ, ಹೆಂಗೆ ತಿನ್ಬೇಕ ಯವ್ವ? ನಾನು ಈಕೆ ಬೇಕು ನನ್ನ ಸೊಸಿ ಕುತ್ತಿಗೆ ಮ್ಯಾಗ ಹತ್ತಿ ಕುಂತಾಳ. ನನ್ನ ಮಗಳಿಗೆ ಬೇಜಾರಾಕತ್ತಂತೇಳಿ ಸುಮ್ ತಿನ್ನಾಕ ಬೇಕೀಗ. ಗಟ್ಟಿ ಬೇರೆ ಮಾಡಿ ತಿಂದು ಬಿಡ್ತಾನೆ. ವಾ ದೇವ್ರೇ.